ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಈವ್ನಿಂಗಿಂದ ಮಾರ್ನಿಂಗ್ ರೂಟೀನ್ ಮಾಡ್ತಾಯಿದ್ದೀನಿ. ನಾನು ಬೆಳಗ್ಗೆ 6:45 ಆಗೋವರೆಗೂ. ಓಕೆ, ಮಾರ್ನಿಂಗ್ ನೋಡಿ ಟೈಮ್ ಬಂದು 4 ಗಂಟೆ ಆಗಿದೆ. ಆಚೆ ಕಡೆ ಬಂದೆ, ಮಳೆ ಬರೋ ಥರ ಮೋಡ ಆಗಿತ್ತು. ಪಕ್ಷಿ ಸಂಜೆ ಟೈಮೆಲ್ಲ ಬರ್ತಾ ಇರ್ತವೆ, ಅದನ್ನು ನೋಡಿಕೊಂಡು ಹಂಗೆ ಟೈಮ್ ಸ್ಪೆಂಡ್ ಮಾಡಿಕೊಂಡೆ. ಅಲ್ಲಿಂದ ಬನ್ನಿ, ನಮ್ಮದು ಗಾರ್ಡನಲ್ಲಿ ಎಷ್ಟು ರೋಸ್ ಬಿಟ್ಟಿದೆ ಅಂತ. ಒಂದು 5 ಕಲರ್ ಏನೋ ಬಿಟ್ಟಿತ್ತು. ಪಿಂಕ್ ಕಲರು, ಡಾರ್ಕ್ ರೆಡ್ಡು, ಡಾರ್ಕ್ ರೆಡ್ ಕಾಣಿಸ್ತಿದೆ. ಒಂಥರ ಬಸಂಪದು ಅಂತಾರಲ್ಲ, ಅದು ಎಲ್ಲ ತುಂಬ ಚೆನ್ನಾಗಿತ್ತು ನೋಡಿ. ವೈಟ್ ಸೇವಂತಿಗೆ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ. ಇದು ತುಂಬ ಬಿಟ್ಟಿತ್ತು. ಅಲ್ಲಿಂದ ನೋಡಿ, ಇದು ಒಂಥರ ಮುಳ್ಳಿನ ಗಿಡ ಥರ, ಅದೊಂಥರ ಶೋ ಗಿಡ, ತುಂಬ ಚೆನ್ನಾಗಿದೆ. ಅದು ನಮ್ಮ ಮನೆಗೆ ಹೈಲೈಟಾಗಿ ಕಾಣುತ್ತೆ. ಓಕೆ, ಮಧ್ಯಾಹ್ನ ಅಡುಗೆ ಬಂದು ಅನ್ನ ಸಾಂಬಾರು ಮಾಡಿದರು, ತರಕಾರಿ ಸಾಂಬಾರು ಮಾಡಿದರು. ಇದು ರೈಸು ಮಜ್ಜಿಗೆ ಎಲ್ಲ ರೆಡಿಯಾಗಿತ್ತು. ಊಟ ಎಲ್ಲ ಮಾಡಿಕೊಂಡು ಪಾಪು ಸರಿ ಹಾಕಿದ್ದೆ, ತೊಳ್ಕೊಂಡು ಇಟ್ಕೊಂಡಿದ್ದೆ. ನೋಡಿ, ಮಳೆ ಬಂದು ಎಲ್ಲ ಒಣಗಿತ್ತು. ಎಷ್ಟಿದೆ ಬಟ್ಟೆ ಮಡ್ಚೋದು, ಅದೆಲ್ಲ ಮಡ್ಚಿಡಬೇಕು ಇವಾಗ. ಅದೇ ನನ್ನ ಈ ಕೆಲಸ. ನೋಡಿ, ಅಜ್ಜಿ ಮೊಮ್ಮಗ ಯಾವ ಥರ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದಾರೆ ಅಂತ. ಮೊಮ್ಮಗ ಹಿಂದೆಗಡೆ ಇಟ್ಕೊಂಡು ಆಟ ಆಡ್ತಾಯಿದ್ದಾನೆ. ಅಮ್ಮಮ್ಮ ಅವರು ಫೋನ್ ನೋಡ್ಕೊಂಡು ಹೀಗೆ ನೋಡ್ತಾ ಇದ್ದಾರೆ. ಹಾಗೆ ಜೇನ್ಕಲ್ ಬೆಟ್ಟಕ್ಕೆ ನಮ್ಮ ಸಿಸ್ಟರ್ ಹೋಗಿದ್ರು, ಮೇಘನ ಅವರು. ಹಾಗೆ ಒಂದು ವೀಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಆ್ಯಡ್ ನಿನ್ನೆ ಖಾರ ಪೌರ್ಣಮಿ ಇತ್ತಲ್ಲ, ಹಾಗಾಗಿ ಜೇನ್ಕಲ್ ಬೆಟ್ಟ ಯಾರಿಗೆಲ್ಲ ಗೊತ್ತು, ಅರಸೀಕೆರೆ ತಾಲೂಕು ಜೇನ್ಕಲ್ ಬೆಟ್ಟ ತುಂಬ ಚೆನ್ನಾಗಿ ದೇವರದು, ತುಂಬ ಪವರ್ಫುಲ್ ದೇವರು. ತುಂಬ ರಶ್ ಇತ್ತಂತೆ. ನೋಡಿ ಇಷ್ಟು ಕ್ಯೂ ನಿಂತಿದೆ ಅಂತ. ಇದೇ ನೋಡಿ ಸ್ವಾಮಿನಪ್ಪ ಜೇನ್ಕಲ್ ಸಿದ್ದಪ್ಪ. ಇದೊಂಥರ ನಮ್ಮ ಡಾಳಿ ಧನಂಜಯ್ ಅವರು ಮತ್ತು ಚಂದನ್ ಶೆಟ್ಟಿ ಅವರು ಆಗಾಗ ಇಲ್ಲಿ ಬರ್ತಾನೆ ಇರ್ತಾರೆ. ಇಲ್ಲಿ ಇದೇ ನೋಡಿ ದೇವಸ್ಥಾನ. ದೇವರು ಬಂದು ಇದೇ ಸ್ವಾಮಿ, ಇದೇ ಥರ ಅಲಂಕಾರ ಮಾಡಿದ್ರು, ತುಂಬ ಚೆನ್ನಾಗಿದೆ. ಇದು ಮೇರೆ ದೇವರು ನೋಡಿ. ಮಾರ್ನಿಂಗ್ ಇದ್ವಿ, ನೈಟು ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ, ಕಂಟಿನ್ಯೂ ಮಾಡೋದಕ್ಕೆ. ಪಾಪು ಬೇರೆ ಕ್ರ್ಯಾಂಕಿ ಮೋಡಲ್ಲಿದ್ದ, ಹಂಗಾಗಿ ಮಾರ್ನಿಂಗಿಂದ ಸ್ಟಾರ್ಟ್ ಮಾಡಿದ್ದೀನಿ. ಪಾಪು ಎದ್ದು ನಾನು ಪಾಪುನ ನೋಡಿ ಯಾವ ಥರ ಮಾರ್ನಿಂಗ್ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಆಚೆ ಕಡೆ ಬರ್ತೀವಿ. ರೂಮಿನ ಸ್ಕ್ರೀನೆಲ್ಲ ತೆಗ್ದು ಟೈಮ್ ನೋಡೋಣ ಬನ್ನಿ ಎಷ್ಟಾಗಿದೆ ಅಂತ. ನಾವು ಪಾಪು ಒಂದು ನೋಡಿ 6:45 ಆಗಿದೆ. ಬೇಗನೆ ಎದ್ದೇಳ್ತೀವಿ, ಇವತ್ತು ಲೇಟ್ ಆಗಿದೆ. 6:45 ಮಾರ್ನಿಂಗ್ ಬಂದೆ. ನೋಡಿ, ಮಾರ್ನಿಂಗ್ ವೆದರು, ಸಂಜೆ ವೆದರ್ ನೋಡೋಕ್ಕೆ ನನಗಂತೂ ತುಂಬ ಖುಷಿ. ಮಾರ್ನಿಂಗ್ ವೆದರೆಲ್ಲ ನೋಡ್ಕೊಂಡು ಮತ್ತೆ ಕಾಫಿ ಮಾಡೋಣ ಅಂತ ಬಂದೆ. ನೋಡಿ, ಪಕ್ಷಿ ಸೌಂಡ್ ಎಲ್ಲ ಕೇಳ್ತಿದೆ. ಇದು ಬ್ಯಾಕ್ ಸೈಡ್. ಇದು ನೋಡಿ, ಮನಿ ಪ್ಲ್ಯಾಂಟ್ ನೋಡಿ ಎಷ್ಟು ಚೆನ್ನಾಗಿ ಗ್ರೀನರಿ ಆಗಿದೆ, ಒಂದು ಸಹ ಒಣಗಿಲ್ಲ. ಅಡುಗೆ ಮನೇಲಿ ಒಂದು ಹಾಕಿದ್ದೆ, ಬನ್ನಿ ತೋರಿಸ್ತೀನಿ. ಇದು ಇನ್ನೂ 1 ವೀಕ್ ಆಗಿತ್ತಷ್ಟೇ. ನೋಡಿ ಇಷ್ಟು ಬೇರು ಬಿಟ್ಕೊಂಡಿದೆ. ಅಡುಗೆ ಮನೆ ಕಿಚನ್ನು ಕಿಟಕಿನೂ ತೆಗ್ದಿರಲಿಲ್ಲ, ಹಾಗಾಗಿ ಕಿಟಕಿ ತಕ್ಕೊಂಡು ಇನ್ನು ನಾನು ಕಾಫಿ ಮಾಡೋಣ ಅಂತ ಸ್ಟಾರ್ಟ್ ಮಾಡಿಕೊಂಡೆ. ಬೆಳಗ್ಗೆ ಎದ್ದು ಒಂದು ಲೋಟ ಬಿಸಿನೀರು ಕುಡ್ದು ಕಾಫಿ ಕುಡ್ಕೊಂಡು ಬಿಸ್ಕೆಟ್ ತಿಂದರೆ ಮೈಂಡ್ ಫ್ರೆಶಿಂಗ್. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿರೋ ಗೊತ್ತಲ್ಲ, ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.